ಸರ್ಕಾರದವರು 25 ಲಕ್ಷ ರೂಪಾಯಿ ಕೊಟ್ಟರಪ್ಪ. ಯಾರೇ ಒಳಗೆ DC ಆಫೀಸ್ನಾಗ ಕರೆದಿರಲ್ಲ, ಒಳಗೆ ಏನೇನಂದ್ರು? ಏನೇನಂದಿಲ್ಲರಿ 25 ಲಕ್ಷ ಚೆಕ್ ಕೊಟ್ರಿ. ಏನಲ್ರಿ ಇದು ಮಾಡ್ಕರಿ ಇನ್ನೂ ಬರ್ತದ ದುಡ್ಡು ಬೇರೆ ಕಡೆಗೆ ಗೌರ್ಮೆಂಟ್ ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀವಿ. ನಮ್ಮ ಸಹಾಯ ಹೇಳ್ರಿ, ನಮ್ಗೆ ಮಗನಿಗೆ ಯಾವ್ದನ್ನ ನೌಕರಿ ಕೊಡ್ರಿ, ಇಲ್ಲೇ ಗೌರ್ಮೆಂಟ್ಲಿಂದ ಕೆಲಸ ಬೇಕು, ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಯಾರ. ಆಯ್ತು ಕೊಡ್ತೀವಿ, ಏನು ಮಾಡ್ತೀವಿ ರೀ. 25 ಲಕ್ಷ ಕೊಟ್ರೆ ಮಗ ಬರಲ್ರಿ. ಎಷ್ಟು ಕೊಟ್ರೆ ನಮ್ಗೆ ಇದಾಗಲ್ರಿ. ಸಾಲ ಜಾಸ್ತಿ ಅದ, ಮನೆ ಮೇಲೆ ಲೋನ್ ಇದೆ. ಇದು ಕೊಟ್ಟಿದ್ದೆಲ್ಲ ₹1 ಉಳಿಯಲ್ರಿ ನಮ್ಗೆ. ಇನ್ನೂ ಸಾಲ ಅದ, ಊರ ಸಾಲ ಅದ, ಮನೆ ಮೇಲೆ ಲೋನ್ ಇದೆ. ಎಷ್ಟು ಕಟ್ಟಿದ್ರೆ ನಾವು ನಮ್ಗೆ ಫುಲ್ಲು ಮೈ ಇದಿಲ್ಲ, ಮೊಳಕಲ್ ನಾವು ನಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟು ಕೊಟ್ರೆ ನಮ್ಗೆ ಸಾಲ ಅಲ್ಲ ಸರ್, ಫುಲ್ಲು ಸಾಲ, ಫುಲ್ಲು ಬಡವ್ರಿ ನಾವು. ಬೇಡಿಕೆ ಏನ್ರಿ, ಬೇಡಿಕೆ ಇನ್ನೂ ದುಡ್ಡು ಸಾಲ ಅಲ್ರಿ, ಇನ್ನೂ ಬೇಕ್ರಿ. ಇವು ಎಷ್ಟು ಗೌರ್ಮೆಂಟ್ ಎಷ್ಟು ಕೊಡ್ತಾರೆ, ಇನ್ನೂ ಕೊಡ್ತು ಅಂತ ಹೇಳ್ತಾರೆ. ಇನ್ನೂ ಇದು ಗ್ಯಾರಂಟಿ ಇಲ್ಲಲ್ಲ ರೀ, ಇನ್ನೂ ಹೇಳಿಲ್ಲ. ಇನ್ನು ಎಷ್ಟು ಕೊಡ್ಬೇಕ್ರಿ? ಇನ್ನೂ 40 ಹೇಳ್ತಾರೆ, 50 ಹೇಳ್ತಾರೆ. ಇನ್ನು ಜನ ನಮ್ಗೆ ಗೊತ್ತಿಲ್ರಿ, ಪಕ್ಕ ಕೊಡ್ತು ಅಂತ ಹೇಳ್ತಾರೆ ಗೌರ್ಮೆಂಟ್. ನೋಡಮ್ಮ, ನಮ್ಮ ಮಗ ಎಷ್ಟು ಕೊಟ್ರೆ ಮಗ ಬರಲ್ಲ. ಒಳ್ಳೆ ಮಗ ಇವನೇ, ನಮ್ಗೆ ಮನೆ ಮೇಲೆ ಇವನೇ ಆದ್ರೆ ಇದ್ದ, ಒಳ್ಳೆ ಕೆಲಸ ಮಾಡ್ತಿದ್ದ. ಯಪ್ಪ ನೀನು ಮೊಳಕಲ್ಲವಾದ್ರೆ ಒಂದಿನ ಮನ್ಯಾಗಿರು, ನಾನು ದುಡ್ದಾಕ್ತಿ, ಆರಾಮಿದ್ದಾಗ ಕೆಲ್ಸಕ್ಕೆ ಬಾಪ, ನಾನು ಸಾಲಿನ ಹೊತ್ತು ನಾನು ಕೆಲಸನ ಮಾಡ್ತಪ್ಪ, ನೀನು ಆರಾಮ್ ತಿರ್ಗಾಡಪ್ಪ, ನಾನೆಲ್ಲ ಸಾಲ ಕಟ್ತಿ, ನೀನೇನು ಚಿಂತೆ ಮಾಡಬೇಡಪ್ಪ ಅಂತ ಹೇಳ್ತಿದ್ದ ಮಗ. ಇನ್ನೂ 25 ಕೊಟ್ರನ್ನ ಸಾಲ ಅಲ್ಲ ಸರ್. ನಮ್ಗೆ ಬಡವ್ರಿ ನಾವು, ಹೊಲ ಇಲ್ಲ, ಮನೆ ಇಲ್ಲ, ಎಲ್ಲ ಸಾಲ ಇದ್ದೆ ಮನೆ ಮೇಲೆ. ಚಂದಪ್ಪ ರೀ.